ಕ್ಯಾಂಟೀನ್ಗಳನ್ನ ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ ಮೊದಲು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭ. ಅದಾದ್ಮೇಲೆ ಮೊದಲು MLA ಆದ್ಮೇಲೆ ನಾನು ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅಂತ ಸಾಧನೆ ಶಕ್ತಿನೇ ಇಲ್ಲ. ಅದಾದ್ಮೇಲೆ ಎರಡನೇ ಅವಧಿಯ ಶಾಸಕರಾದ್ಮೇಲೆ ಈ ಜಾಗವನ್ನ ಗುರುತಿಸಿ ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ದು. ನಾಳೆ 29ಗೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾವು ನಮ್ಮ ಜಿಲ್ಲಾ ಮಂತ್ರಿಗಳು ಕೋಲಾರಲ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ 4 ಇಂದಿರಾ ಕ್ಯಾಂಟೀನ್ ಓಪನ್ ಮಾಡ್ತಾ ಇದ್ದಾರೆ. ಆದ್ರೆ ಮಾಲೂರು ಇಂದಿರಾ ಕ್ಯಾಂಟೀನ್ ಒಂದು ವಿಶೇಷ. ನನ್ನ ಪ್ರಕಾರ ಮಾಲೂರು ಇಂದಿರಾ ಕ್ಯಾಂಟೀನ್ ಮಾಡಿದಂತ ಮಾಡೆಲ್ ಸರ್ಕಾರ ಏನು ಯಾವ ರೀತಿ ಮಾಡೆಲ್ ಮಾಡಬೇಕು ಅಂತಿತ್ತೋ ಅದಕ್ಕೆ ಪುರಸಭೆ ಆಡಳಿತ ಸಹಕಾರವನ್ನು ತಗೊಂಡು, ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಮಾಲೂರು ಇಂದಿರಾ ಕ್ಯಾಂಟೀನ್ ಮಾಡೆಲ್ ಯಾವುದೂ ಇಲ್ಲ. ಈಗ ಲೈವ್ ಮುಖಾಂತರ ನಾನು ಎಲ್ಲ ತೋರಿಸ್ತಾ ಇದ್ದೇನೆ, ಒಳಗಡೆ ತೋರಿಸ್ತಾ ಇದ್ದೇನೆ, ಆಸೆ ಕಡೆ ಕೂಡ ತೋರಿಸ್ತಾ ಇದ್ದೇನೆ ಯಾವ ರೀತಿ ಇದೆ ಇಂದಿರಾ ಕ್ಯಾಂಟೀನ್ ಅಂತ. ಈಗಾಗಲೇ ನಾವು ಸೋಷಿಯಲ್ ಮೀಡಿಯಾ ಹುಡುಗರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಸೋಷಿಯಲ್ ಮೀಡಿಯಾ ಹುಡುಗರಿಗೆ ಇನ್ನೊಂದ್ಸಾರಿ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಈಗ ಮಾಡಿ ತೋರಿಸ್ಬೇಕು. ಮೊದಲು ಇದೆಲ್ಲ ಆಗೋಕ್ ಮೊದಲು ಮಾಡಿದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಅದು ಕೂಡ ಏನಪ್ಪ, ನಮ್ಮ ಹುಡುಗರು ತುಂಬಾ ಕಷ್ಟಪಟ್ಟು ಸೋಷಿಯಲ್ ಮೀಡಿಯಾ ಹುಡುಗರೆಲ್ಲ ಮಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗಿದೆ. 29ರಿಂದ ನಮ್ಮ ತಾಲೂಕಿನ ಜನತೆಗೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗ್ತದೆ, ಲೋಕಾರ್ಪಣೆ ಆಗ್ತದೆ. ಇದನ್ನು ವೀಕ್ಷಣೆ ಮಾಡೋದಕ್ಕೆ ನಾನು ಪುರಸಭೆ ಅಧ್ಯಕ್ಷರು, ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದೀವಿ. ನಾನು ಮೊನ್ನೆ ಬಂದಾಗ ಹೇಳಿದ್ದೆ, ನಾವು ಇನ್ನೇನಾದ್ರು ಮಾಡಬೇಕಾಗ್ತದೆ, ಮಾಡಿದ ಮೇಲೆ ನಾನು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡೋದು ಅಂತ. ಅದಾದ್ಮೇಲೆ ನಾನು ಕೂಡ ಮಧ್ಯಾಹ್ನ ಮಾಲೂರು ಇಂದಿರಾ ಕ್ಯಾಂಟೀನ್ ಊಟ ಮಾಡ್ತೀನಿ. ಅಷ್ಟು ಲೇಟ್ ಆಗಿದೆ, ನೋಡ್ಬೋದು. ಇದು ಅವನ್ನೆಲ್ಲ ಕ್ಯಾಂಟೀನ್ ಈ ಸೈಡ್ ತಗೊಂಡು ಫೈನಲ್ ಮಾಡ್ತಾರೆ. ಇದೆಲ್ಲ ನೀರೆಲ್ಲ ಆಗ್ತದಲ್ಲ, ಇದು ನಮ್ಮ ಕ್ಯಾಂಟೀನ್ ವಿಸಿಟ್ ಮಾಡಿರೋದು. ಇಂದಿರಾ ಕ್ಯಾಂಟೀನ್ ಒಳಗಡೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ LED. ಇದು ಯಾರಿಗಂದ್ರೆ ನಮ್ಮ ತಾಲೂಕಿನ ಜನತೆಗೆ ನಮ್ಮ ತಾಲೂಕಿನ ಡೆವಲಪ್ಮೆಂಟ್ಸ್ ತೋರಿಸೋ ಜೊತೆಗೆ ವಿರೋಧ ಪಕ್ಷದವರು ಕೂಡ ನೋಡಬೇಕು. ಇದು ಮುಚ್ಚುಮರೆ ಇಲ್ಲ, ಓಪನ್. ನಮ್ಮ ಸರ್ಕಾರ, ನಮ್ಮ ಕಾರ್ಯಕ್ರಮಗಳು ನಮ್ಮ ತಾಲೂಕಿನ ಜನತೆಗೆ ಟೀಕೆ ಮಾಡೋರಿಗೆ ಮಾತ್ರ ನೋಡಿಸೋದು. ನಮ್ಮ ಜನ ನೋಡ್ತಾರೆ, ಖುಷಿ ಪಡ್ತಾರೆ. ಟೀಕೆ ಮಾಡೋರು ಹೊಟ್ಟೆ ಕಿಚ್ಚು ಬೀಳ್ಬೇಕು ಅಂತ ತೋರಿಸ್ತಾ ಇದ್ದೀವಿ. ಹೊಟ್ಟೆ ಕಿಚ್ಚು ಬೀಳ್ಬೇಕು. ನಮ್ಮ ಡೆವಲಪ್ಮೆಂಟ್ಸ್ ನೋಡಿದ್ರೆ ನೋಡಲಿ ಅಂತೇಳಿ ನಾವು ಯಾರು ಬೋಗಸ್ ಮಾಡಲ್ಲ. ಯಾರೋ ಬೋಗಸ್ ರಾಜಕಾರಣಿಗಳು ಬಂದ್ಬಿಟ್ಟವ್ರು, ಕೆಲವು ಬೋಗಸ್ ರಾಜಕಾರಣಿಗಳು ಬೋಗಸ್ ಆಗೇನೋ ಮಾತಾಡೋದು, ಬೋಗಸ್ ಆಗೇನೋ ಮಾಡಕ್ಕೆ ಹೋಗ್ತಾರೆ. ನಮ್ದೇನು ಬೋಗಸ್ ಇಲ್ಲ, ಒರಿಜಿನಲ್. ಅವೆಲ್ಲ ಒರಿಜಿನಲ್ ರಾಜಕಾರಣಿಗಳು. ಮಾಲೂರು ತಾಲೂಕಲ್ಲಿ ಹುಟ್ಟಿದ್ವಿ, ಮಾಲೂರು ತಾಲೂಕಿನ ಜನತೆ ಅವಕಾಶ ಮಾಡಿಕೊಟ್ಟವ್ರೆ. ಸರ್ಕಾರದೇ ಏನೇ ಮಾಡಿದ್ರು ಕೂಡ ಮಾಡೆಲ್ಲು ನಮ್ಮ ಎಲ್ಲ ವರ್ಕು ಇರ್ತದೆ. ಮತ್ತು ಸಾಮಾನ್ಯ ಜನ ಬಡವರ ಪರವಾಗಿ ನಮ್ಮ ಕಾರ್ಯಕ್ರಮಗಳಿರ್ತವೆ. ಅದರಿಂದ ನೋಡಿ ನಮ್ಮ ಇಂದಿರಾ ಕ್ಯಾಂಟೀನ್ ತುಂಬ ಮಾಡೆಲ್ ಆಗಿರ್ತದೆ. ಓಕೆ, ತಮಗೆಲ್ಲ ತಿಳಿಸೋಂಥ ಕೆಲಸ ಮಾಡಬೇಕು ಅಂತ ನಾವು ಇಂದಿರಾ ಕ್ಯಾಂಟೀನ್ 29 ಓಪನ್ ಆಗ್ತಾ ಇದೆ. ನಾವು ಎಲ್ಲರೂ ಮುಖಂಡರಿಗೆಲ್ಲರೂ ಕೂಡ ವಿಸಿಟ್ ಮಾಡಿದ್ವಿ. ಇವತ್ತು LED ನೋಡಬಹುದು, ಪ್ರತಿಯೊಂದು ಪ್ರೋಗ್ರಾಮ್
ಶಿವಾರಪಟ್ಟಣ ಮಾಸ್ ವೆಂಕಟೇಶ್ವರ ಮಾಸ್ ವೆಂಕಟೇಶ್ವರ ವಸತಿ ಶಾಲೆ ಇದೆಯಲ್ಲ, ಮಾಸ್ತಿ ವೆಂಕಟೇಶ್ವರ ಮಾಸ್ತಿ ನಮ್ಮ ತಾಲೂಕು ಚಿಕ್ಕ ತಿರುಪತಿ ಏನು ನಮ್ಮ ರಥಬೀದಿ ಮಾಡಿರ್ಬೋದು, 108 ಅಡಿ ಗೋಪುರ ಆಗಿರ್ಬೋದು, ಆಮೇಲೆ ಶಿವಾರಪಟ್ಟಣ ಚಿಕ್ಕ ಗ್ರಾಮ ಡಿಕ್ಲೇರ್ ಮಾಡಿ ಆಗ್ಬೋದು. ಆ ಬಿಲ್ಡಿಂಗ್ಸ್ ಎಲ್ಲ ಆಗಿದೆ. 10 ಕೋಟಿಯಲ್ಲಿ ಬಿಲ್ಡಿಂಗ್ಸ್ ಮಾಡಿದ್ದೀವಿ ಇರ್ಬೋದು. ಇವೆಲ್ಲ ಹೌದು ಊಟ ಮಾಡೋದು ಅದು ನೆಕ್ಸ್ಬೇಕು. ನೀವು ಹೇಳ್ದಂಗೆ ಒಳ್ಳೆ ಸ್ಪೀಡ್ ಹಾಕಿ ಗಾಡಿ ಬರ್ಕೊಡ್ತೀವಿ. ಗಾಡಿಗಳು ಟೂ ವೀಲರ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಅಲ್ಲಲ್ಲ, ಆಮೇಲೆ ಪಾರ್ಕಿಂಗ್ ಹೇಳ್ಬಿಟ್ಟು ಯಾರು ತಿನ್ನಕ್ಕೆ ಬರ್ತಾರೆ ನೀವು ಹೇಳಿದಂಗೆ ಮಾಡಿಬಿಡಿ, ಅದು ಆಗುತ್ತೆ. ಅದು 1.5 ಮೀಟರ್ ಅಲ್ಲಿ ಹಾಕ್ಬಿಡ್ತೀವಿ. ಯಾರು ಟೂ ವೀಲರು ಸೆಂಟ್ರಲ್ ಬಂದು ಸುಮಾರು ಸರ್ವಿಸ್ ಕಾರ್ ಕಾರು ಬೈಕ್ ಕೂಡ ಇಲ್ಲಿ ಎಲ್ಲ ಬಡವರು ಬರೋದನ್ನ ಬೈಕಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗೋರು ನಿಂತ್ಬಿಟ್ಟು ಹೋಗ್ತಾರೆ. ಅದೇ ನಾನು ನೋಡಲ್ವ ಡೈಲಿ